ಮನೆ ಕಟ್ಟಿಸ್ತಿರ್ಬೇಕಾದ್ರೆ ಉತ್ತ ಬೆಳಿತಿತ್ತು ಅಂತ ಹೇಳಿ ಇವಾಗ ಇಡೀ ಮನೆನ ಕಂಪ್ಲೀಟ್ ದೇವಸ್ಥಾನವಾಗಿ ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ. ಈ ತರದೊಂದು ವಿಸ್ಮಯನ ನಾನು ಯಾವತ್ತು ನೋಡೇ ಇರಲ್ಲ. ಸೊ ತುಂಬಾನೇ ಕುತೂಹಲದಿಂದ ಯಾವ ತರ ಮನೆ ಒಳಗಡೆ ಉತ್ತ ಬೆಳೆದಿರಬಹುದು ಅಂತ ನೋಡಕ್ ಬಂದಿದ್ದೀನಿ. ಇದ್ರ ಹಿನ್ನೆಲೆ ಏನು ಅಂದ್ರೆ ಮಹೇಶ್ ಅನ್ನೋರು ಈ ಮನೆನ ಕಟ್ಟಿಸ್ತಾ ಇರ್ತಾರೆ. ಕಟ್ಟಿಸುವಂತ ಸಂದರ್ಭದಲ್ಲಿ ಉತ್ತ ಫಾರ್ಮ್ ಆಗ್ತಿರುತ್ತೆ. ಇದು ಉತ್ತ ಎಲ್ಲ ಗೆದ್ಲು ಅಂದ್ಬಿಟ್ಟು ತೆಗ್ದಾಕ್ತಾ ಇರ್ತಾರೆ. ಎಷ್ಟೇ ತೆಗ್ದಾಕೂರು ಮತ್ತೆ ಉತ್ತ ಫಾರ್ಮ್ ಆಗ್ತಾನೆ ಇರುತ್ತೆ. ಎಷ್ಟೇ ತೆಗ್ದಾಕೂರು ಉತ್ತ ಫಾರ್ಮ್ ಆಗ್ತಿರೋದ್ ನೋಡಿ ಇದು ಮೂಢನಂಬಿಕೆನ ಅಥವಾ ದೇವ್ರನ್ನ ಎಲ್ಸಿದ್ಯಾ ಅಂತ ಪ್ರಶ್ನೆ ಬಂದಾಗ ವೈಜ್ಞಾನಿಕವಾಗೂ ಕೂಡ ಹುಲಿಕಲ್ ನಟರಾಜ್ ಅವ್ರನ್ನ ಕರೆಸಿ ಪರಿಶೀಲನೆ ಮಾಡ್ತಾರೆ. ಆದ್ರೆ ಅವ್ರ ಕಡೆಯಿಂದ ಯಾವುದೇ ಒಂದು ಕ್ಲಾರಿಟಿ ಉತ್ತರ ಸಿಗೋದಿಲ್ಲ. ಆಧ್ಯಾತ್ಮಿಕವಾಗಿ ಬಸವಪ್ಪನ ಕರೆಸಿ ಪರಿಶೀಲನೆ ಮಾಡಿದಾಗ ಬಸವಪ್ಪ ಲೋಕ್ ಕೆಡ್ಕೊಳ್ಳುತ್ತೆ. ಸೊ ಅವಾಗ ದೇವ್ರ ಕಾರ್ಯ ಮಾಡೋದಿಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೆಲೆಸಿರುವಂತವರು ಸುಬ್ರಹ್ಮಣ್ಯ ದೇವರು. ಪ್ರತಿ ಅಮಾಸೆ ಹುಣ್ಮೇಲೂ ಬರುವಂತ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರುತ್ತೆ. ಇಲ್ಲಿನ ವಿಶೇಷತೆ ಏನು ಅಂದ್ರೆ ನಾಗದೇವರಿಗೆ ಹಾಲಿನ ಅಭಿಷೇಕ ಮಾಡಿ ಅರ್ಶನ ಹಚ್ಚಿ ಪೂಜೆ ಮಾಡೋದ್ರಿಂದ ಯಾವುದೇ ನಾಗದೋಷ ಇದ್ರೂ ಪರಿಹಾರ ಆಗುತ್ತೆ. ಮತ್ತೆ ಚರ್ಮರೋಗ ಸಮಸ್ಯೆ, ಸಂತಾನ ಭಾಗ್ಯ, ಯಾವುದೇ ಒಂದು ತರದ ಸಮಸ್ಯೆ ಇದ್ರೂ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಪರಿಹಾರ ಆಗುತ್ತೆ. ಇಲ್ಲಿ ಬರುವಂತ ಭಕ್ತಾದಿಗಳು ಬರೀ ಅಕ್ಕಪಕ್ಕದವರು ಹಳ್ಳಿಯವರು ಅಷ್ಟೇ ಅಲ್ಲ, ಬೆಂಗಳೂರು, ಮಂಡ್ಯ, ಮೈಸೂರು ಎಲ್ಲಾ ಕಡೆಯಿಂದನೂ ಬರ್ತಾರೆ. ಈ ಒಂದು ಕ್ಷೇತ್ರ ನಮ್ಮ ಮಂಡ್ಯ ಜಿಲ್ಲೆ ಕೆಎಂ-ದೊಡ್ಡಿ ಹತ್ರ ಇರೋ ಬಿದ್ರಸಳ್ಳಿ ಗ್ರಾಮದಲ್ಲಿ ಲೊಕೇಟ್ ಆಗಿದೆ. ನೀವೇನಾದ್ರೂ ಮೈಸೂರಿಂದ ಬೆಂಗಳೂರು ಹೋಯ್ತಿದ್ದು ಅಥವಾ ಬೆಂಗಳೂರಿಂದ ಮೈಸೂರಿಗೆ ಹೋಯ್ತಿದ್ರೆ ಈ ಒಂದು ಕ್ಷೇತ್ರಕ್ಕೆ ಒಂದ್ಸಲ ಭೇಟಿ ನೀಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.